ಎಲ್ರಿಗೂ ನಮಸ್ಕಾರ. ನಾವಿಲ್ಲಿ ಲಕ್ಷ್ಮಣಸೂರು ತಾಲೂಕು ಗದಗ ಜಿಲ್ಲಾ ರಾಮಗಿರಿ ಅನ್ನೋ ಊರಲ್ಲಿ ಇಲ್ಲಿ ಭೂದೇವಿ ಅಗ್ರಿ ಫಾರ್ಮ್ ಅಂತ ಹೇಳಿ ಬಂದಿದ್ದೀವಿ. ಆರ್ಗಾನಿಕ್ ಫಾರ್ಮ್ ಮತ್ತೆ ಕೋಳಿ ಫಾರ್ಮ್ ಮಾಡಿದ್ದಾರೆ ಮಹೇಂದ್ರ ಬೆಟಗೇರಿ ಅವರು ಅಂತ ಹೇಳಿ. ಅವರು ಯಾವ ತರ ಮಾಡಿದ್ರು, ಈ ಐಡಿಯಾ ಹೇಗೆ ಬಂತು ಅನ್ನೋದನ್ನ ಅವ್ರ ಬಾಯಿದ್ದಾರೆ ಕೇಳೋಣ ಬನ್ನಿ. ಈ ಇದಕ್ಕೆ ಬರಕ್ ಮುಂಚೆ ಏನಾಗಿದ್ರಿ ಸಂಕ್ಷಿಪ್ತವಾಗಿ ಹೇಳ್ಬಿಡಿ ಸರ್. ನಂದು MA BEd ಇಂಗ್ಲೀಷ್ ನಾನು ಗುಡ್ಲೆಪ್ಪ ಹಳ್ಳಿಕೇರಿ ಕಾಲೇಜ್ ಹಾವೇರಿಯೊಳಗೆ ಆಸ್ ಎ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ 3 to 4 years. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫಕೀರೇಶ್ವರ ಡಿಗ್ರಿ ಕಾಲೇಜ್ ಶಿರಟ್ಟಿ, ಅಲ್ಲಿ ಬಂದು 2 ವರ್ಷ ಅಲ್ಲಿ ಜಾಬ್ ಮಾಡಿದ್ದೀನಿ. ಅಲ್ಲಿ ಲೆಕ್ಚರ್ ಮಾಡಿದ್ದೀನಿ, ಇಂಗ್ಲೀಷ್ ಲೆಕ್ಚರರ್ ಅಂತೇಳಿ ಜಾಬ್ ಮಾಡಿದ್ದೀನಿ ಗೆಸ್ಟ್ ಫ್ಯಾಕಲ್ಟಿ ಆಗಿ. ಆ ನಂತರ ನಮ್ಮದೇ ತೋಟ, ನಮ್ದು ಎಲ್ಲ ಹೊಲಗಳು ಇರೋದ್ರಿಂದ ನಾನು ಸ್ವಂತ ಏನಾದರೂ ನಾವು ಮಾಡಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗ್ ನನಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು ಸರ್. ಅಂದರೆ ಈ ಕೆಮಿಕಲ್ ಫಾರ್ಮಿಂಗ್ ಎಲ್ಲ ಮಾಡಬಾರ್ದು, ಆರ್ಗ್ಯಾನಿಕ್ ಫಾರ್ಮಿಂಗೇ ಮಾಡಬೇಕಂತ. ಅಂದರೆ ಉತ್ತಮ ಆಹಾರವನ್ನು ಜನರಿಗೆ ಒದಗಿಸ್ಬೇಕು ಮತ್ತು ನಮ್ಮ ಇದನ್ನು ಪರಿಸರವನ್ನು ಕಾಪಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಏನು ಮಾಡಿದೆ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂಟ್ರೆಸ್ಟ್ ಬಂದು ಈ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಆರ್ಗಾನಿಕ್ ಫಾರ್ಮ್ ಓಕೆ. ಆ ನಂತರ ಆರ್ಗ್ಯಾನಿಕ್ ಫಾರ್ಮಿಂಗ್ ಜೊತೆಗೆ ನಾವಿಲ್ಲಿ ಕುರಿ ಸಾಕಣೆಯನ್ನೆಲ್ಲ ಮಾಡಿಕೊಂಡ್ರೆ ಉಪಕಸುಬು ಅಂತೇಳಿ ಕುರಿ ಸಾಕಣೆ ಉಪಕಸುಬು ಕುರಿ ಸಾಕಣೆ ಉಪಕಸುಬು ಅಂತ ಮಾಡಿಕೊಂಡು ಕುರಿ ಸಾಕಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಕುರಿ ಸಾಕಣೆಯನ್ನು ಸ್ಟಾರ್ಟ್ ಮಾಡಿ ಈಗ ಆಗಸ್ಟಿಗೆ 3 ವರ್ಷ ಕಂಪ್ಲೀಟ್ ಆಯ್ತು ಸರ್. 3 ವರ್ಷ ಕಂಪ್ಲೀಟ್ ಆಯ್ತು. ಈಗ ನಮ್ಮಲ್ಲಿ ಬಂದ್ಬಿಟ್ಟು ಶಿರವಿ ಅಂತ ಒಂದು ತಳಿ ಇದೆ, ಬಿಟೇಲ್ ಅಂತ ಒಂದು ತಳಿ ಇದೆ, ನೆಕ್ಸ್ಟ್ ನಾರಿ ಸುವರ್ಣ ಅಂತ ಒಂದು ತಳಿ ಇದೆ, ಹಾಗೂ ನಮ್ಮ ಲೋಕಲ್ ಆದಂಥ ಹುಸ್ಮಾನಾಬಾದ್ 4 ತಳಿಗಳಿದೆ. ಈ 4 ತಳಿಗಳು ಸಾಕ್ತಾ ಇದ್ದಾರೆ. MA BEd ಮಾಡಿ ಕೂಡ ಅಂದ್ರೆ ನಿಜವಾಗ್ಲೂ ಅವರೇ ಮಾಡ್ತಾ ಇದ್ದಾರೆ, ನಮ್ಮಿಂದ ಯಾಕಾಗಲ್ಲ ಅಂತೇಳಿ ಅದು ನೀವು ಯೋಚನೆ ಮಾಡ್ಬೇಕಂತ ಒಂದು ಆಗಿದೆ. ಇದು ಶಿರೋಯಿ ಸರ್. ಇದು ಶಿರೋಯಿ. ಹಾಂ ಸರ್, ಇದು ಶಿರೋಯಿ ಫುಡ್ ಟೋಟಲಿ ಇದು ಶಿರೋಯಿ. ಹಾಂ ಹೌದು ಸರ್, ಇವೆಲ್ಲ ಶಿರೋಯಿ ತಳಿಗಳಿವೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬಿಟೇಲ್ ತಳಿ, ಬಿಟೇಲ್ ಪಂಜಾಬ್ ತಳಿ. ಇದು ಪಂಜಾಬ್ ತಳಿ. ಇದು ಬಿಟೇಲ್ ಅಂತ ಬ್ರೀಡರ್, ಇದು ಗಂಡು. ಇದು ಬ್ರೀಡರ್ ಸರ್. ಇದು ಕಣ್ಣು ನೋಡಿದ್ರೆ ಹೇಳ್ಬೋದು. ಇದು ವೈಟ್ ಕಣ್ಣು. ಹಾಂ ಸರ್, ಇದು ನೀವು ಐಡೆಂಟಿಫೈ ಮಾಡೋದು ಹೆಂಗಂದ್ರೆ ಬಿಟ್ಟಲ್ ಅಂದ್ರೆ ಕಿವಿಗಳು ಉದ್ದ ಇರ್ತವೆ. ಮತ್ತೆ ಬಂದ್ಬಿಟ್ಟು ಈ ಕಣ್ಣು ಏನಿದಾವಲ್ಲ, ಈ ಕಣ್ಣು ಇದಾವಲ್ಲ, ಇದು ವೈಟ್ ಇದು ಇರ್ತೈತಿ. ಹೌದು. ನೆಕ್ಸ್ಟ್ ಬಂದ್ಬಿಟ್ಟು ಮೂಗು ಜೀವಿ ಮೂತಿ ತರ ಇರುತ್ತೆ ಎಲ್ಲ ಈ ತರ ಇರುತ್ತೆ. ಮತ್ತೆ ಮರಿ ಬಂದ್ಬಿಟ್ಟು ಉದ್ದ ಇರುತ್ತೆ, ಉದ್ದ ಎತ್ತರ ಇರುತ್ತೆ. ಮಿನಿಮಮ್ ಇದು ಬಂದ್ಬಿಟ್ಟು ಒಂದು 60 to 70 kg ಬರುತ್ತೆ. ಕಿವಿ ಕೂಡ ಅಲ್ಲ ಸರ್, ಕಿವಿ ಕೂಡ ಉದ್ದ ಇರುತ್ತೆ. ಹೌದು, 72 kg 60 to 70 kg ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕುತ್ತಿಗೆ ಭಾಗ ಈ ತರ ಇರುತ್ತೆ. ಇದು ಅಂದ್ರೆ ಇದು ಪ್ಯೂರ್ ಬಿಟಲ್ ಅಂತ. ಗಂಡು ಏನು ಹಾಗೆ ಇರುತ್ತೆ ಸರ್? ಸೇಮ್ ಇರುತ್ತೆ. ಇದು ಏನ್ ಸರ್ ವಿಶಿಷ್ಟತೆ? ಏನು ಮೀಟ್ ಜಾಸ್ತಿ ರೇಟ್ಗೆ ಹೋಗುತ್ತಾ ಹೇಗೆ ಅಂತ? ಇದ್ರ ಮೀಟ್ ಜಾಸ್ತಿ ರೇಟಿಗೆ ಹೋಗುತ್ತೆ. ಒಂದು ಇದು ನಮ್ಮ ಹುಸ್ಮಾನಾಬಾದಿ ಏನಿದೆ ಅಲ್ಲ, ಇದಕ್ಕೆ ಸಿಮಿಲಾರಿಟೀಸ್ ಇದಾವೆ. ಅಂದ್ರೆ ಇದು ಕಿವಿ ಉದ್ದ ಇದೆ, ಎತ್ತರ ಇದೆ. ಅದು ಬಿಟ್ರೆ ನಮ್ಮ ಲೋಕಲ್ ಹುಸ್ಮಾನಾಬಾದಿ ಇದು ಇರೋದ್ರಿಂದ ನಾವೇನ್ ಮಾಡಿದ್ವಿ, ಪಂಜಾಬ್ ಹತ್ರ ಈ ತಳಿಯನ್ನು ತಂದು ನಮ್ಮ ಲೋಕಲ್ ಹುಸ್ಮಾನಾಬಾದಿಗೆ ಕ್ರಾಸ್ ಮಾಡ್ತಾ ಈ ತಳಿಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದ್ರ ವಿಶೇಷತೆ ಏನಂದ್ರೆ ಇದ್ರ ಮಾಂಸ ಟೇಸ್ಟ್ ಆಗಿರುತ್ತೆ, ಮತ್ತೆ ಹಾಲಿನ ನೀರು ಚೆನ್ನಾಗಿ ಬರುತ್ತೆ, ಮರಿಗಳು ಚೆನ್ನಾಗಿ ಬರ್ತವೆ. 2 ಮರಿಗಳನ್ನು ಹಾಕುತ್ತೆ, ಫಾಸ್ಟ್ ಗ್ರೋತ್ ಇರುತ್ತೆ. ಯಾವ್ದು ಸರ್ ಮರಿ? ಎಷ್ಟು ತಿಂಗಳಿಗೆ? ಇದು 14 ತಿಂಗಳಿಗೆ 2 ಸಲ ಹಾಕುತ್ತೆ. 16 ತಿಂಗಳಿಗೆ 2 ಸರ್ತಿ ಮರಿಗಳನ್ನು. ಸೊ ಇದು ಅಂತ ಇರ್ತದೆ. ಶಿರೋಯಿದೆ ಸೇಮ್ ಅದು, ಬಟ್ ಶಿರೋಯಿದೆ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಇದು ಫಾಸ್ಟ್ ಗ್ರೋತ್ ಇದೆ. ಶಿರೋಯಿ ಇದೇ ತರ ಕಂಡು ಹಿಡಿಬೋದಾ? ಇದೇ ತರ ಮಿಲಿಟರಿ ಕಲರಿಂದ ಇದು ಶಿರೋಯಿ ಅಂತ. ಇದು ಶಿರೋಯಿ. ಇದು ಶಿರೋಯಿ. ಇದ್ರದ್ದೇನಂದ್ರೆ ಫಾಸ್ಟ್ ಗ್ರೋತ್ ಸರ್. ಇದು ಫಾಸ್ಟ್ ಗ್ರೋತ್, ತುಂಬಾ ಫಾಸ್ಟ್ ಗ್ರೋತ್. ಹುಟ್ಟಿದ ಮರಿಗಳೆಲ್ಲ ನೋಡಿದ್ರೆ ನೀವು 2-3 ತಿಂಗಳ ಮರಿಗಳನ್ನ ಫಾಸ್ಟ್ ಗ್ರೋತ್ ದೊಡ್ಡದಾಗುತ್ತೆ. ವೇಟು ಕೂಡ ಚೆನ್ನಾಗಿ ಬರುತ್ತೆ, ಮಾಂಸದ ಈಲ್ಡ್ ಚೆನ್ನಾಗಿ ಬರುತ್ತೆ. ಅದರ ವೈಶಿಷ್ಟ್ಯ ಏನು ಸರ್? ಹಾಲು ಜಾಸ್ತಿ ಕೊಡುತ್ತಾ? ಸೇಮ್ ಹಾಲು ಜಾಸ್ತಿ ಕೊಡುತ್ತೆ ಅಂತ ಹೇಳಿದ್ನಲ್ಲ ನಿಮಗೆ. ಮಾಂಸದ ಈಲ್ಡ್ ಜಾಸ್ತಿ ಬರುತ್ತೆ ಮತ್ತು ಮರಿಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಬೆಳವಣಿಗೆ ನಾರಿ ಸುವರ್ಣ. ಹೌದು ಸರ್, ಹೌದು. ಈ ನಾರಿ ಸುವರ್ಣ. ಈ ಇದಕ್ಕೆ ಮುಂಚೆ ಫಾರ್ಮ್ ಅಲ್ಲಿ ಹೋಗಿದ್ದೀವಿ ಸರ್. ನಾರಿ ಸುವರ್ಣ ಅಂತ ನೋಡಿದೀವಿ ಸರ್. ಆದ್ರೆ ಈ ನಾರಿ ಸುವರ್ಣ ಏನ್ ಸರ್? ನಾರಿ ಸುವರ್ಣ ಹೆಸರು ಏನ್ ಸರ್? ಅದು ನಾರಿ ಅನ್ನೋ ಸಂಸ್ಥೆ ಸರ್, ಮಹಾರಾಷ್ಟ್ರದೊಳಗಿದೆ. ನಾರಿ ಅನ್ನೋ ಸಂಸ್ಥೆ ಇದೆ. ಆ ಮಹಾರಾಷ್ಟ್ರದೊಳಗೆ ಏನ್ ಮಾಡಿದ್ರು ಅಂದ್ರೆ 65 to 70 years ಈ ತಳಿಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಅವರು ಮಡಿಗಾಳ್ ಅಂತೇಳಿ ಒಂದು ಜೀನ್ಸ್ ಅನ್ನ ತಗೊಂಡ್ರು. ಹೈವಾಸಿ ಅಂತೇಳಿ ಆಸ್ಟ್ರೇಲಿಯನ್ ತಳಿದ ಒಂದು ಜೀನ್ಸ್ ಅನ್ನ ತಗೊಂಡ್ರು. ಆಸ್ಟ್ರೇಲಿಯಾ? ಹೌದು. ಏನ್ ಸರ್ ಯಾವ್ದು? ಹೈವಾಸಿ. ಮುಂದೆ ಡೆಕ್ಕನಿ ಅಂತೇಳಿ ನಮ್ ಲೋಕಲ್ ತಳಿ. ಮುಂದೆ ಮಾಂಸದ ಟೇಸ್ಟ್ ಬರ್ಬೇಕಂತ ಬನ್ನೂರು ಕುರಿ ಆ ಜೀನ್ಸ್ ಅನ್ನ ತಗೊಂಡು ಅದನ್ನೆಲ್ಲ ಸೇರಿಸಿ ನಾರಿ ಸುವರ್ಣನ ಒಂದು ಇದನ್ನ ಅಭಿವೃದ್ಧಿ ಪಡಿಸಿರ್ತಾಳೆ. ಇದ್ರ ವಿಶೇಷತೆ ಏನಂತ ಸರ್, ಈಗ 16 ತಿಂಗಳಿಗೆ 2 ಸಲ ಮರಿ ಹಾಕುತ್ತೆ.
2, 3, 4 ಮರಿಗಳನ್ನ ಹಾಕುತ್ತೇವೆ. 4 ಮರಿಗಳನ್ನ ಹಾಕುತ್ತೆ. ಸೊ ರೈತರ ಆದಾಯವನ್ನ ದ್ವಿಗುಣಗೊಳಿಸೋಕ್ಕೋಸ್ಕರ ಸರ್ಕಾರನೇ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಈ ಕೊಪ್ಪಳದಲ್ಲಿ ನಾರಿ ಸುವರ್ಣ ಸಂಸ್ಕರಣಾ ಕೇಂದ್ರ ಅಂತ ಸ್ಟಾರ್ಟ್ ಮಾಡಿದೆ ಕೊಪ್ಪಳದಲ್ಲಿ. ಹೌದು. ಈಗ ನಮ್ಮಂತ ರೈತರ ಕಡೆಯಿಂದ ಏನ್ ಮಾಡ್ತಾರೆ, ಮೇಲನ್ನ ಟಗರ್ಗಳನ್ನ ತಗೊಂಡು ರೈತರಿಗೆ ಸಬ್ಸಿಡಿಗಳಿಗೆ ಕೊಡಂತ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಈಗ ಆಲ್ರೆಡಿ ಇಲ್ಲಿ ಇದ್ರ ಗೋಕಾಕ್ ಡಿಸ್ಟಿಕ್ ಎಲ್ಲ ಚಲುವಾಗಿದೆ, ಇಲ್ಲಿ ನಮ್ಮಲ್ಲಿ ಚಲೋ ಆಗ್ತಾ ಇದೆ. ಇದ್ರದ್ದು ಏನಂದ್ರೆ ರೈತರ ಆದಾಯ ಹೆಂಗೆ ದ್ವಿಗುಣಗೊಳಿಸುತ್ತೆ ಅಂದ್ರೆ, ನಮ್ಮಲ್ಲಿ ಲೋಕಲ್ ಕುರಿಗಳು ಏನ್ ಮಾಡ್ತಾವೆ ಅಂದ್ರೆ ವರ್ಷಕ್ಕೆ 1 ಸಲ ಹಾಕತ್ತೆ, 1 ಮರಿ ಹಾಕತ್ತೆ. ಇದು 16 ತಿಂಗಳಿಗೆ 2 ಸಲ ಮರಿಗಳನ್ನ ಹಾಕತ್ತೆ, 3-4 ಮರಿಗಳನ್ನ ಕೊಡುತ್ತೆ. ಇಲ್ಲ ನಮ್ಮಲ್ಲಿ ಬಂದಲ್ಲಿ 3 ಮರಿಗಳನ್ನ ಕೊಟ್ಟಿದ್ದು ಉದಾಹರಣೆಗಳು ನಮ್ಗೆ ಇದಾವೆ. ಬೇಕಂತ ಫೋಟೋದನ್ನ ಇದರಿಂದ ಏನಾಗುತ್ತೆ ಅಂದ್ರೆ ರೈತರು ಈ ಕುರಿ ಸಾಕಣೆ ಮಾಡೋದ್ರಿಂದ ತಳಿಗಳು ಹೆಚ್ಚಿಗೆ ಪ್ರೊಡಕ್ಷನ್ ಹೆಚ್ಚಿಗೆ ಆಗುತ್ತೆ, ಲಾಭನೂ ಹೆಚ್ಚಿಗೆ ಆಗುತ್ತೆ. ಸೊ ಇದನ್ನು ಮಾಡೋದು ಚಲೋ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಬೇಡಿಕೆ ಜಾಸ್ತಿ ಇದೆ. ಈಗ ನಮ್ಮಲ್ಲಿ 4-5 ತಿಂಗಳ ಮರಿಗಳನ್ನ 20,000 ರೂಪಾಯಿಗೆ ಒಂದು ಹೋಯ್ತಾ ಇದ್ದಾರೆ. 20,000 4 ತಿಂಗಳು. ನಮ್ದು ಈಗ ನಾವು ಗೊಬ್ಬಿದ್ದ ಮರಿನ ಪ್ರೆಗ್ನೆಂಟ್ ಇದ್ದಿದ್ದ ಮರಿಗಳನ್ನ ನಾನೇ ತಂದಿದ್ದೆ. ಎಲ್ಲೇ ದೊಡ್ಡರಾಜು ಅಂತ ಇದ್ದಾರೆ ತುಮಕೂರು ತಾಲೂಕು ಶಿರಾದಲ್ಲಿ. ಅವ್ರ ಕಡೆ ತೊಗೊಂಬಂದಾಗ ನಾವು 30,000 ಕೊಟ್ಟು ತಂದಿದ್ವಿ. 30,000 ಒಂದಕ್ಕೆ. ಸೊ ಅಷ್ಟು ಬೇಡಿಕೆನೇ ಇದೆ, ಉತ್ತಮ ಆದಾಯನೂ ಬರುತ್ತೆ ಇದರಿಂದ. ನೋಡಿ ವೀಕ್ಷಕರೇ, ತಾವೇನಾದ್ರೂ ಕುರಿ ಫಾರ್ಮ್ ಮಾಡ್ಬೇಕಂತಂದ್ರೆ ನಾರಿ ಸುವರ್ಣ ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ, ಬೆಸ್ಟ್ ರೆಕಮೆಂಡೇಶನ್ ಅಂತ ನಾರಿ ಸುವರ್ಣ ಸರ್ ಹೇಳ್ತಿದ್ದಾರೆ. ಯಾಕಂದ್ರೆ ತುಂಬಾ ಬೇಡಿಕೆನೇ ಇದೆ ಅಂತೆ, ಪ್ರೊಡಕ್ಷನ್ ಜಾಸ್ತಿ ಇದೆ ಅಂತೆ. ಒಂದಕ್ಕೆ ಎಷ್ಟು ಸರ್? 20,000. ಒಂದಕ್ಕೆ 20,000 ಅಂತಂದ್ರೆ ಮತ್ತೆ ಇದೇ ಬೆಟರ್ ಅಂತ ಲಾಭದಲ್ಲಿ. ಇದೇ ತಕ್ಕಂಗೆ ಆ ರೋಗ ಬರೋದಕ್ಕಿಂತ ಮುಂಚೆನೆ ಆ ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟಿರ್ತೇವೆ ನಾವು, ಮುಂಜಾಗ್ರತವಾಗಿ ಕೊಟ್ಟಿರ್ತೇವೆ. ನೆಕ್ಸ್ಟ್ ಡಿವಾರ್ಮಿಂಗ್ ಅಂತ ಮಾಡ್ಬೇಕು ಸರ್. ಡಿವಾರ್ಮಿಂಗ್ ಅಂದ್ರೆ ಹೊಟ್ಟೆಯಲ್ಲಿ ಜಂತುಗಳಾಗ್ತವೆ ಮರಿಗಳಿಗೆ. ಆ ಜಂತುಗಳು ಆಗ್ತಾವಲ್ಲ, ಅದಕ್ಕೋಸ್ಕರ ಅದು ಡಿವಾರ್ಮಿಂಗ್ ಅಂತೇಳಿ ಔಷಧಿಗಳು ಸಿಗ್ತವೆ. ಮರಿ ಹುಟ್ಟಿದ ನಂತರ 10 ದಿವಸ ಆದ ನಂತರ ಒಮ್ಮೆ ಕೊಡ್ಬೇಕು. ಅದಾದ ನಂತರ ಪ್ರತಿ 3 ತಿಂಗಳಿಗೊಮ್ಮೆ ಆ ಡಿವಾರ್ಮಿಂಗ್ ಅನ್ನ ಮಾಡ್ತಾ ಹೋಗ್ಬೇಕು. ಒಂದ್ಸಲ ನೀವು ಡಿವಾರ್ಮಿಂಗ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಅಲ್ಬೆಂಜಲ್ ಅಂತ ಹೇಳಿ ಒಂದಿದೆ, ಅಲ್ಬೆಂಜಲ್ ಅದನ್ನ ಒಮ್ಮೆ ಹಾಕಿದ್ರೆ ಅಂದ್ರೆ ನೆಕ್ಸ್ಟ್ ಟೈಮ್ ಅದನ್ನ ಹಾಕುವಂಗಿಲ್ಲ. ನೀವು ಮತ್ತೆ ಬೇರೆ ಐವರ್ಮೆಕ್ಟಿನ್ ಅಥವಾ ಡಿವಾರ್ಮೆಕ್ಟಿನ್ ಯಾವ್ದು ಸಿಗ್ತದೆ ಅದನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮರಿಗಳ ಗ್ರೋತ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ ಲಿವರ್ ಟಾನಿಕ್ ಅಂತ ಸಿಗುತ್ತೆ, ಲಿವರ್ ಟಾನಿಕ್ ಅನ್ನ ಹಾಕ್ಬೇಕು. ಅಂದ್ರೆ ಲಿವರ್ ಫಂಕ್ಷನಿಂಗ್ ಕರೆಕ್ಟ್ ಆಗುತ್ತೆ. ಅದಾದ ನಂತರ ಕ್ಯಾಲ್ಸಿಯಂ ಅನ್ನ ಕೊಡ್ಬೇಕಾಗುತ್ತೆ. ಕ್ಯಾಲ್ಸಿಯಂ ಈಗ ಸ್ಟೋನು ಬಂದಿದಾವ ಮತ್ತು ಲಿಕ್ವಿಡ್ ಇದೆ, ಅದನ್ನೆಲ್ಲ ನೀವು ಕೊಡ್ತಾ ಹೋದಂಗೆ ಮರಿಗಳ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಮುಂದೆ ನಾವೇ ಏನ್ ಮಾಡ್ತೀವಿ ಅಂದ್ರೆ ಪ್ರೋಟೀನ್ ಯುಕ್ತ ಆಹಾರ ಆದಂತಹ ಚೊಗಚೆ ಅಂತ ಒಂದು ಇದೆ ಹಾಲು ಸೊಪ್ಪು, ಅದನ್ನ ನಾವೇ ಪ್ರೋಟೀನ್ ಸರ್ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಕುದುರೆ ಮೆಂತಿ ಹೆಡ್ ಲೂಸ್ನರ್ಸ್ ಅಂತ, ಅದನ್ನ ನಾವೇ ಬೆಳಿತೀವಿ. ಬೇಲಿ ಮೆಂತಿ ಅಂತ ಇದೆ, ಅದು ಒಳ್ಳೆ ಪ್ರೋಟೀನ್ ಫುಡ್. ಇವೆಲ್ಲ ಪ್ರೋಟೀನ್ ಫುಡ್ಸ್ನೆಲ್ಲ ನಾವೇ ಬೆಳಿತೀವಿ. ನೀವು ತೋಟದಲ್ಲೆಲ್ಲ ತೋರಿಸ್ತೀನಿ, ಅವು ನಾವೇ ಬೆಳ್ಕೊತೀವಿ. ಮುಂದೆ ಅದನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಮಷಿನ್ಗೆಲ್ಲ ಮಿಕ್ಸ್ ಮಾಡಿ ಒಂದು ಟೈಮ್ ಕೊಡ್ತೀವಿ. ಉಳಿದ ಟೈಮಲ್ಲಿ ಏನು ಮಾಡ್ತಾರೆ, ಗ್ರೇಜಿಂಗ್ ಹೋಗ್ತಾರೆ, ಅಂದ್ರೆ ಹೊರಗಡೆ ಮೇಸಕ್ಕೆ ಹೋಗ್ತಾರೆ. ಅದು ಬಂದ ನಂತರ ಸಾಯಂಕಾಲ ಏನು ಮಾಡ್ತೀವಿ ಅಂದರೆ ಕಾನ್ಸಂಟ್ರೇಟೆಡ್ ಫುಡ್, ಅಂದರೆ ಗೋವಿನ ಜೋಳದ ನುಚ್ಚು, ಶೇಂಗಾ ಹಿಂಡಿ, ಮತ್ತು ಇದ್ರ ಕುರಿದ ಒಂದು ಫುಡ್ ಸಿಗುತ್ತೆ ಶ್ರೇಷ್ಠ ಅಂತ, ಆ ಫುಡ್ ಒಂದು. ಮತ್ತು ನಾವೇ ಸ್ವಂತ ಅಜೋಲಾ ಬೆಳ್ಕೊತೀವಿ. ಅಜೋಲಾ ಅದು ಆಹಾರ, ಅದು ವೆರಿ ಹೈಲಿ ಪ್ರೋಟೀನ್ ಫುಡ್ ಅದು. ಅದನ್ನೆಲ್ಲ ಮಿಕ್ಸ್ ಮಾಡಿ ಕಾನ್ಸಂಟ್ರೇಟೆಡ್ ಫುಡ್ ಈವ್ನಿಂಗ್ ಟೈಮ್ ಒಂದ್ಸಲ ಕೊಡ್ತೀವಿ, ಎವ್ರಿ ಡೇ ಕೊಡ್ತೀವಿ ಸರ್. ಇವಕ್ಕೆಲ್ಲ ಟ್ರೀಟ್ಮೆಂಟ್ ನೀವೇ ಕೊಡ್ಕೊಂತಾರೆ? ಹೌದು ಸರ್, ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ, ನಾವೇ ಇಂಜೆಕ್ಷನ್ ಮಾಡ್ತೀವಿ. ನಾವು ಸಾಧ್ಯದಷ್ಟು ನಮಗೆ ಐಡೆಂಟಿಫಿಕೇಶನ್ ಆಯ್ತು ಅಂದರೆ ನಾವೇ ಇಂಜೆಕ್ಷನ್ ಮಾಡಿಕೊಂಡು ಅದಕ್ಕೇನು ಔಷಧಿ ಕೊಡ್ತೀವಿ. ಅಂತುಮಿಕೆ ನಮ್ಮ ಕೈಲಿ ಕಡಿಮೆ ಆಗಲಿಲ್ಲ ಅಂದರೆ ಡಾಕ್ಟರ್ಸ್ನ ಕರಿತೀವಿ. ಅಂದ್ರೆ ಪಶು ವೈದ್ಯರು ಇವಾಗ ಗದಗ ಜಿಲ್ಲಾದಲ್ಲಿ ಸ್ವಲ್ಪ ಕೊರತೆ ಇದೆ ಅಂತ ಅಂದಿದ್ದೆ. ಕೊರತೆ ಇದೆ ಸರ್. ಅದೇ ಭಾಳ ಕೇಳಿದ್ದೀನಿ. ಅದಕ್ಕೆ ಎಲ್ಲಿ ಕನ್ಸಲ್ಟ್ ಮಾಡ್ತೀವಿ ಸರ್? ಅಥವಾ ಪ್ರೈವೇಟಲ್ಲಿ ಮಾಡ್ತೇವೆ ಅಥವಾ ಗೌರ್ಮೆಂಟ್ಗೆ ಹೋಗ್ತೀರಾ? ಇಲ್ಲ ಸರ್, ಇಲ್ಲಿ ಗೌರ್ಮೆಂಟಲ್ಲಿ ನಮಗೆ ಯಾವುದು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಯಾವುದು ಸರಿಯಾಗಿ ರೆಸ್ಪಾನ್ಸ್. ಮೊನ್ನೆ ನಮಗೆ ಬ್ಲೂಟಿಂಗ್ ಒಂದು ಇದು ಬೇಕಾಗಿತ್ತು, ವ್ಯಾಕ್ಸಿನ್ ಬ್ಲೂಟಂಗ್ ಅಂತೇಳಿ. ಆ ವ್ಯಾಕ್ಸಿನ್ನ ಕೇಳಕ್ಕೆ ಹೋದ್ರೆ ನಮ್ಮಲ್ಲಿ ಸಪ್ಲೈ ಇಲ್ಲ, ಅದು ಖಾಲಿ ಆಗಿದೆ ಅಂತ ಹೇಳಿದ್ರು. ಮುಂದೆ ನಾವೇನು ಮಾಡಿದ್ವಿ, ಇಲ್ಲಿ ಕುಂದಗೋಳ ತಾಲೂಕು ಅಂದ್ರೆ ಪುಷ್ಪಟೆಳದೊಳಗೆ ಒಬ್ಬರು ವೆಟರನ್ ಡಾಕ್ಟರ್ ಇದ್ದಾರೆ, ಕುಬ್ಸದ್ ತುಂಬ ಒಳ್ಳೆ ಡಾಕ್ಟರ್. ಅವರು ನಮ್ಗೆ ಈ ಫಾರ್ಮ್ಗೆ ಒಳ್ಳೆ ತುಂಬ ಇದನ್ನು ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಕುಬ್ಸದ್ ಡಾಕ್ಟರ್ಗೆ ನಮ್ಮ ಚಾನಲ್ ಇದ್ದ ತುಂಬ ಧನ್ಯವಾದಗಳು.